ಕಲಬುರಗಿ ಜಿಲ್ಲೆಯ ಆಳಂದದ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿದ್ದ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಿಂಪಡೆಯಲು ರಾಜ್ಯ ಸರ್ಕಾರ ಅಧಿಕೃತವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಿದೆ. ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರ ಲಿಖಿತ ಶಿಫಾರಸ್ಸಿನ ಮೇರೆಗೆ ಸರ್ಕಾರ ಈ ನಿರ್ಧಾರ ಕೈಗೊಂಡಿದ್ದು, ಇದು ರಾಜ್ಯ ಸರ್ಕಾರದ ತೀರ್ಮಾನದ ಬಗ್ಗೆ ರಾಜಕಾರಣದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ. 2022ರ ಮಹಾಶಿವರಾತ್ರಿ ಎಂದು ದರ್ಗಾ ಆವರಣದಲ್ಲಿರುವ ರಾಘವ ಚೈತನ್ಯ ಶಿವಲಿಂಗದ ಪೂಜೆಯ ವೇಳೆ ಭಾರೀ ಕೋಮುಗಲಭೆ ನಡೆದಿತ್ತು. ಈ ವೇಳೆ ಕಲ್ಲು ತೂರಾಟ, ಪೊಲೀಸರ ಮೇಲೆ ಹಲ್ಲೆ ಕೂಡ ನಡೆದಿತ್ತು ಮತ್ತು ಸಾರ್ವಜನಿಕ ಆಸ್ತಿ-ಪಾಸ್ತಿ ನಷ್ಟ ಉಂಟಾಗಿತ್ತು. ಈ ಸಂಬಂಧ ದಾಖಲಾಗಿದ್ದ ಒಟ್ಟು 13 ಪ್ರಕರಣಗಳನ್ನು ರಾಜ್ಯ ಸರ್ಕಾರ ಹಿಂಪಡೆದಿದ್ದು, ಕೇವಲ ಮುಸ್ಲಿಂ ಆರೋಪಿಗಳಿಗಷ್ಟೇ ಸರ್ಕಾರ ರಿಲೀಫ್ ನೀಡಿದೆ ಎಂದು ಹಿಂದೂ ಸಂಘಟನೆಗಳು ಕೆಂಡ ಕಾರ್ತಿವೆ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಪೂಜೆ ಮಾಡಿ ಬರಬೇಕಾದ್ರೆ ಸಾವಿರಾರು ಜನ ಮುಸಲ್ಮಾನರು ಸರ್ಕಾರಿ ವಾಹನಗಳ ಸಮೇತ ಅಲ್ಲಿ ಯಾರ್ಯಾರು ಜನಪ್ರತಿನಿಧಿಗಳು ಹೋಗಿದ್ರು ಅವ್ರ ಮೇಲೆಲ್ಲ ಕಲ್ಲು ತೂರಾಟ ಆಯಿತು. ಬೇಕು ಅಂತಲೇ ಅಲ್ಲಿಯ ಶಾಸಕರ ಕಾರನ್ನು ಜಖಂ ಮಾಡಿದರು, SP ಕಾರು, ಕೇಂದ್ರ ಸಚಿವರ ಕಾರು, ಎಲ್ಲ DC ಅವ್ರ ಕಾರನ್ನು ಪುಡಿ ಮಾಡಿದರು ಮತ್ತು ಹಲ್ಲೆ ಕೂಡ ಮಾಡಿದರು. ಪೊಲೀಸರ ಮೇಲೆ ಹಲ್ಲೆ ಮಾಡಿದರು, ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡಿ ಒಂದು ಕ್ಯಾಮ್ರಾ ಕಸ್ಕೊಂಡು ಆ ಕಡೆ ಹೋಗಿದ್ದಾರೆ, ಇನ್ನೂ ಕ್ಯಾಮ್ರಾ ಪತ್ತೆ ಇಲ್ಲ. ಅಂತಹ ಒಂದು 7 ಪ್ರಕರಣಗಳಲ್ಲಿ ದಾಖಲಾಗಿತ್ತು. ಆದರೆ ಆ ಸರ್ಕಾರ ಏನು 23ರಲ್ಲಿ ಸರ್ಕಾರ ಬಂತು, ಆ ಸರ್ಕಾರದ ಬಂದ ತಕ್ಷಣವೇ UT ಖಾದರ್ ಸ್ಪೀಕರ್ಗೆ ಹೋಗಿ ಮನವಿ ಕೊಡ್ತಾರೆ, ಅಲ್ಲಿಯ ಮುಸಲ್ಮಾನರು ಪ್ರೆಷರ್ ಹಾಕ್ತಾರೆ, ಈ ಕೇಸನ್ನು ವಾಪಸ್ ಪಡಿಬೇಕು ಅಂತ ಹೇಳಿ. ಆ ಮೂಲಕ ಇವತ್ತು ರಾತ್ರೋರಾತ್ರಿ ನಿನ್ನೆಯ ದಿನ 8 ಪ್ರಕರಣಗಳಲ್ಲಿ ಅವರು ಆ ಕೇಸನ್ನು ವಾಪಸ್ ಪಡೆದಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇವರು ಸಿದ್ದರಾಮಯ್ಯನವ್ರದ್ದು ಅತಿ ಆಯಿತು ನೋಡಿ. ಎಷ್ಟೋ ಹಿಂದೂ ಕಾರ್ಯಕರ್ತರು ಗೋ ರಕ್ಷಣೆ ಸಲುವಾಗಿ ಅವ್ರದ್ದು ಹತ್ಯೆಗಳಾಗ್ಯಾವ ಮತ್ತು ಎಷ್ಟೋ ಸಲ ಅವ್ರ ಮ್ಯಾಗೂ ದಾಖಲೆಗಳಾಗ್ಯಾವ. ಅವ್ರೂ ಸಹ ನೀನು ಜಾತ್ಯತೀತ ಇತ್ತಂದ್ರೆ ಎಲ್ಲರನ್ನೂ ನೋಡ್ಬೇಕಲ್ಲ. ಒಂದೇ ವರ್ಗದ ಕೆಲವೊಂದು ಕಲ್ಲು ಯಾರು ನಮ್ಮ ಕೇಂದ್ರ ಸಚಿವರು ಕಾರಿನ ಮೇಲೆ ಕಲ್ಲು ಹೋಗೋದಂಥದ್ದು, ಗುಂಡಾಗಿರಿ ಮಾಡೋದು. ಇವತ್ತು KGHಳ್ಳಿ DGಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋದವರು, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚ, ಇಂಥವ್ರನ್ನೆಲ್ಲ ನೀವು ಬಿಟ್ಕೊತ ಹೋದ್ರೆ ಅದು ಕರ್ನಾಟಕದಲ್ಲಿ ಅರಾಜಕತೆ ಆಗ್ತದೆ. ಮುಂದೆ 2028ಕ್ಕೆ ನಿಮ್ಮನ್ನ ಕಾಂಗ್ರೆಸ್ನ ಬುಡ ಸಹಿತ ಜನ ಕಿತ್ತುಗಿತಾರೆ. ಸರ್ ಕೊಟ್ಟ ನೋಡ್ರಿ, ಈಗೆಲ್ಲ ನೀವು ಕೇಸ್ ತಗೋತ ಹೋದ್ರೆ ಇದನ್ನ ನೋಡ್ರಿ ಆಗಬೇಕು. ಈಗ ಅದನ್ನು ಕೋರ್ಟ್ನಾಗ ಚಾಲೆಂಜ್ ಮಾಡ್ತಾರೆ. ಯಾರು ಗಲಭೆಯನ್ನೇ ಮಾಡಬೇಕು ಅನ್ನುವಂಥ ಪೂರ್ವ ತಯಾರಿಯನ್ನು ಮಾಡಿ ಗಲಭೆಯನ್ನು ಸೃಷ್ಟಿ ಮಾಡಿದಾರೋ ಮತ್ತು ಅದೇ ಕೆಲಸವನ್ನು ಕಳೆದ ಹಲವಾರು ವರ್ಷಗಳಿಂದ ಒಂದು ಸಂಘಟನೆ ಹೆಸರಿನಲ್ಲಿ ಮಾಡ್ತಾ ಬಂದಿದ್ದಾರೋ ಅಂಥ STPI ಮತ್ತು ಮುಸಲ್ಮಾನ್ ಗೂಂಡಾಗಳ ಕೇಸ್ಗಳನ್ನು ವರ್ಷ ಪೂರೈಕೆ ಆಗೋದಕ್ಕಿಂತ ಮುಂಚೆನೇ ವಾಪಸ್ ತೆಗೆದುಕೊಂಡಿರುವಂಥದ್ದು ಯಾವ ಪುರುಷಾರ್ಥಕ್ಕೆ? ಇದರಿಂದ ಸರ್ಕಾರ ಯಾವ ಸಂದೇಶವನ್ನು ಕೊಡಲಿಕ್ಕೆ ಇವತ್ತು ಹೊರಟಿದೆ? ಯಾರು ಸರ್ಕಾರಿ ಆಸ್ತಿಪಾಸ್ತಿಯನ್ನು ನಾಶ ಮಾಡಲಿಕ್ಕೆ ಹೊರಟಿದಾರೋ, ಸರ್ಕಾರಿ ಅಧಿಕಾರಿಗಳ ಮೇಲೆ ಗೂಂಡಾವರ್ತನೆಯನ್ನು ಯಾರು ಮಾಡ್ತಾ ಬಂದಿದ್ದಾರೋ ಮತ್ತು ಗಲಭೆಯನ್ನೇ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡೇ ಯಾರು ಮಾಡಿದಾರೋ ಅಂಥವರ ಕೇಸ್ಗಳನ್ನು ಈ ಹಿಂದಿನ ಹೋರಾಟಗಾರರ ಹೆಸರಿನ ನೆಪದಲ್ಲಿ ತೆಗೆದುಕೊಂಡಿರುವಂಥದ್ದು ಸರಿಯಲ್ಲ. ಆ ಪ್ರಕರಣದಲ್ಲಿ ಪೊಲೀಸರ ಮೇಲೂ ಕೂಡ ಅಲ್ಲಾಗಿತ್ತು, ಅದೆಲ್ಲ ಪರಿಗಣಿಸಿ ಅದೆಲ್ಲ ಚರ್ಚೆ ಮಾಡಿ ಅವರು ತೀರ್ಮಾನ ಮಾಡಿದ್ದಾರೆ. ಏಕಾಏಕಿಯಾಗಿ ತೀರ್ಮಾನ ಮಾಡಿಲ್ಲ, ಅವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಏನಿಲ್ಲ, ಇದು ರಾಜಕೀಯವಾಗಿ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ರು. ರೈತರ ಮೇಲೆ ತೊಗೊಂಡಿದ್ದೀವಿ, ಕನ್ನಡ ಚಳುವಳಿಗಾರರ ಮೇಲೆ ತೊಗೊಂಡಿದ್ದೀವಿ, ಅವರೆಲ್ಲ ಹೋರಾಟ ಮಾಡಿದವ್ರ ಮೇಲೆ ತೆಗೆದುಕೊಂಡಿದ್ದೀವಿ, ತಪ್ಪೇನಿಲ್ಲ. ಏನು ವಿಶೇಷ ಹೇಳಬೇಕು? ಈಗ ಅವ್ರ ಕೆಲಸ ಏನೋ ಬರ್ತೀವಿ, ನೀವು ಅದನ್ನು ಸ್ಟಡಿ ಮಾಡಬೇಕಲ್ಲ. ಅದರಲ್ಲಿ ಸುಮಾರು 50-60 ಕೇಸ್ ಇದೆ. ಎಲ್ಲ ಮುಸ್ಲಿಮರಿದ್ದಾರೆ, ಕನ್ನಡ ಪರ ಇದ್ದಾರೆ, ರೈತರಿದ್ದಾರೆ, ಬೇರೆ ಬೇರೆ ಘಟನೆಗಳಾಗಿದ್ದಾವೆ, ರಾಜಕೀಯ ಪಕ್ಷದ ಮುಖಂಡರಿದ್ದಾರೆ, ಅವರು ಇರ್ಬೋದು ಅದರಲ್ಲಿ. ಯಾವಾಗಲೂ ಈ ಥರ ಮಾಡಿದಾಗ ಅದನ್ನ ಹೇಳ್ಬಿಡ್ತಾರೆ ಅವರು. ಮುಸ್ಲಿಂ ಪಾಕಿಸ್ತಾನ ಅಂದರೆ ಜನ ನೇರವಾಗಿ ಅಟ್ರಾಕ್ಟ್ ಆಗ್ತಾರೆ. ಹೀಗಾಗಿ ಅದು ಸ್ಟ್ಯಾಂಡರ್ಡು ಅಲಿಗೇಷನ್ ಅವರು.